ತಂಗಿ ಗೌರಮ್ಮ, ಎಲ್ಲಪ್ಪ ನನ್ನ ತಂಗಿ? ಬೆಂಗಳೂರಿನಿಂದ ಯಾವಾಗ ಬಂದೇನ? ಈಗ ಬಂದೆ ತಾಯಿ. ಕೈಕಾಲು ಮುಖ ತೊಳೆದುಕೊಳ್ಬಾರಲ್ಲ, ಹೊಟ್ಟೆ ಹಚ್ತೇಬೇಕು, ಊಟ ಮಾಡಬೇಕಂತೆ. ತಂಗಿ, ಈ ನಿನ್ನ ಪವಿತ್ರವಾದ ಕೈಗಳಿಂದ ಮಾಡಿದ ಅನ್ನ ನನ್ನ ಹೊಟ್ಟೆ ಸೇರುವ ಮುನ್ನ ನನ್ನ ಹೃದಯದ ಕಾಯಿಲೆಯನ್ನು ವಾಸಿ ಮಾಡುವಿಯಾ ತಾಯಿ? ಅಣ್ಣ, ನೀನು ಈ ರೀತಿ ನನಗೆ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ಅದು ಏನು ಅಂತ ಬಿಡಿಸಿ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಅಣ್ಣ ಹೇಳಣ್ಣ, ಆ ನಿನ್ನ ಹೃದಯದ ಕಾಯಿಲೆ ಏನು ಅಂತ ಹೇಳಣ್ಣ ನನಗೆ. ತಂಗಿ, ನನ್ನ ಕಾಯಿಲೆ ವಾಸಿ ಮಾಡುವೆ ಎಂದು ನೀನು ಈ ಕಂದನ ಮೇಲೆ ಆಣೆ ಮಾಡಿ ಹೇಳುವಿಯಾ ತಾಯಿ? ಅಣ್ಣ, ಏನನ್ನ ನೀನು ನಿನಗೋಸ್ಕರವಾಗಿ ಈ ನಿರ್ಭಾಗ್ಯಳು ನನ್ನ ಪ್ರಾಣವನ್ನು ಕೊಡೋದಕ್ಕೆ ಮುಂದಾಗಿದ್ದಾಳೆ ಅನ್ನೋದು ನಿನ್ನ ಮಾತನ್ನು ನಾನು ಈಡೇರಿಸೋದಿಲ್ವಾ? ಆಯ್ತಲ್ಲ, ಈ ನನ್ನ ಕಂದನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮಾತನ್ನು ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ಧನ್ಯವಾಯಿತು ತಂಗಿ, ನನ್ನ ಜೀವನವೆಂದು. ಇಷ್ಟು ದಿನಗಳವರೆಗೆ ತಂದೆ ಮಕ್ಕಳನ್ನು ಅಗಲಿಸಿದ ಈ ದುಷ್ಟನ ದುಷ್ಕೃತ್ಯ ನನ್ನನ್ನು ಸಮಾಧಾನವಾಯಿತು ತಂಗಿ, ನನ್ನನ್ನು ಸಮಾಧಾನವಾಯಿತು. ಈ ಮಗುವಿನ ತಂದೆ ಯಾರು ಎಂಬುದನ್ನು ತಿಳಿದಾಗ ಮಾತ್ರ ಸಾಧ್ಯ ತಂಗಿ. ಇಲ್ಲ ಇಲ್ಲ, ಅದು ಮಾತ್ರ ಯಾವತ್ತಿದ್ರೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ತಂಗಿ, ನನ್ನ ನೋವು ನಿವಾರಣೆ ಮಾಡುವೆ ಎಂದು ನೀನು ಈ ಕಂದನ ಮೇಲೆ ಆಣೆ ಮಾಡಿರುವಿಯಲ್ಲಮ್ಮ. ನನಗೆ ನೀ ನೀಡಿದ ಭಾಷೆಗೆ ಬೆಲೆ ಇಲ್ಲವೇ ತಾಯಿ? ನನ್ನನ್ನು ಎಂತ ಇಪ್ಪದಿಯ ಸಂಕಟಕ್ಕೆ ಗುರಿ ಮಾಡ್ತಾ ಇದ್ದೀಯನ್ನ ನೀನು. ಅಣ್ಣ, ನಿನಗೆ ನಾನು ಕೊಟ್ಟ ಮಾತಿನ ಪ್ರಕಾರ, ಆ ಮಾತಿನ ಪ್ರತಿಯಾಗಿ ನಾನು ಬೇಕಾದ್ರೆ ನನ್ನ ಪ್ರಾಣವನ್ನು ಕೇಳಿದ್ರೆ ನಿನಗೆ ಕೊಡೋದಕ್ಕೆ ಸಿದ್ಧಳಾಗಿದ್ದೇನೆ. ಎಲ್ಲವಾದ್ರೆ ಈ ತಾಯಿ ಮಗು ನಿನಗೆ ಭಾರವಾಗಿದ್ರೆ ಹೇಳ್ಬಿಡಣ, ಈ ನನ್ನ ಕಂದನನ್ನು ಕಟ್ಟಿಕೊಂಡು ಹೋಗಿ ಎಲ್ಲಾದ್ರೂ ಕೆರೆನೋ ಬಾವಿನೋ ನೋಡಿಕೊಂಡು ಸತ್ತು. ಸಹೋದರಿ, ದೇವ ನಿರ್ಮಿಸಿದ ಮಾನವರು ವಿಧಿಯನ್ನು ಗೆದ್ದು ಜೀವಿಸಬೇಕಮ್ಮ. ಆ ನಿನ್ನ ಅಂತರಂಗದ ಗಂಡ ಎಂತ ಕ್ರೂರಿಯಾಗಿದ್ದರೂ ಸರಿ, ಕಠೋರನಾಗಿದ್ದರೂ ಸರಿ, ಅವನ ಕಾಲು ಹಿಡಿದು ಬೇಡಿಕೊಂಡು ನಿಮ್ಮೆಲ್ಲರನ್ನು ಒಂದುಗೂಡಿಸಿ ಅಣ್ಣನಾದವನು ತಂಗಿಯನ್ನು ಗಂಡನಿಂದ ಅಗಲಿಸಿ ತವರು ಮನೆಯಲ್ಲಿಟ್ಟುಕೊಳ್ಳುವುದು ಮಹಾಪಾಪವಮ್ಮ. ಅಲ್ಲ, ನನ್ನನ್ನು ಎಂತ ಧರ್ಮ ಸಂಕಟಕ್ಕೆ ಗುರಿ ಮಾಡುತ್ತಿದ್ದೀಯಲ್ಲ ನೀನು. ಸರಿಯಲ್ಲ, ಸರಿ, ಹಾಗಾದ್ರೆ ಅವರು ಯಾರು ಅಂತ ನಾನು ಹೇಳ್ತೀನಿ. ತಂಗಿ, ಇಷ್ಟು ದಿನಗಳವರೆಗೆ ತಂದೆ ಮಕ್ಕಳನ್ನು ಅಗಲಿಸಿದ ಈ ದುಷ್ಟನ ದುಷ್ಕೃತ್ಯಕ್ಕೆ ಸದ್ಗತಿ ದೊರಕಿಲ್ಲ. ನನ್ನ ಮೇಲಿದ್ದ ಅಗಲಿಕೆಯ ಅಪವಾದವನ್ನು ಹೊಡೆದೋಡಿಸುವ ತಂಗಿ ನೀನಾಗಬಹುದು. ತಂಗಿ, ಯಾರು ಹೇಳಮ್ಮ ಮಹಾನುಭಾವ? ಹೇಳ್ತೀನಿ. ಈ ಕಂದನ ತಂದೆ ಬೇರೆ ಯಾರು ಅಲ್ಲಣ್ಣ, ಆ ನಿನ್ನ ಚಿಕ್ಕದನಿಯನ್ನ. ಆ ನಮ್ಮ ರಾಜಣ್ಣ ಈ ಮಗುವಿನ ತಂದೆ. ಈ ಮಾತು ಸತ್ಯವೇನಮ್ಮ? ದೇವರಾನೆಯಾಗಿ ಮಾಡಿ ಹೇಳ್ತಾ ಇದ್ದೀನಿ. ಈ ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಂದೆಗಳೇ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ನಿನ್ನ ನನ್ನ ಕಂದನ ತಂದೆ ಬೇರೆ ಯಾರು ಅಲ್ಲಣ್ಣ, ಆ ನಿನ್ನ ಚಿಕ್ಕದನಿ ರಾಜಣ್ಣ. ಅಂದು ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಾಧಿಸಿ ಬಂದು ಆ ಪಾಪಿಗೆ ನೀನು ಕನ್ಯೆ ನೋಡ್ಬೇಕು ಅಂತ ನೀವು ಊರಿಗೆ ಹೋಗಿದ್ರಿ. ಅದೇ ಸಮಯದಲ್ಲಿ
ಕುಡಿದ ನಶೆಯಲ್ಲಿ ಮನೆಗೆ ಬಂದು ತನ್ನ ಕಾಮದಾಹವನ್ನು ತೀರಿಸಿಕೊಂಡು ನನ್ನನ್ನು ಇಂಥ ಪರಿಸ್ಥಿತಿಗೆ ತಂದು ಬಿಟ್ಟ ನಿಜ. ಈ ರೀತಿ ಎಲ್ಲ ಆದ್ಮೇಲೆ ನಾನು ಭೂಮಿ ಮೇಲೆ ಬದುಕಬಾರ್ದು, ಸತ್ತು ಹೋಗ್ಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆಯನ್ನ. ಆದ್ರೆ ಆ ವಿಧಿ ನನ್ನನ್ನು ಸಾಯುವುದಕ್ಕೆ ಬಿಡ್ಲಿಲ್ಲ. ಆ ವಿಧಿ ನನ್ನನ್ನು ಸಾಯುವುದಕ್ಕೆ ಬಿಡಲಿಲ್ಲ. ಒಂದು ವೇಳೆ ಏನಾದ್ರೂ ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿಬಿಟ್ರೆ ಮುಂದೆ ಕಾನೂನಿಗೆ ಕಟ್ಟೆಗೆ ನೀವು ಎಲ್ಲರೂ ಸಿಲುಕಿಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಸಾಯಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು ಹಾಗೆ ಸುಮ್ಮನೆ ಆಗ್ಬಿಟ್ಟೆ. ಆದ್ರೆ ಈ ವಿಷಯ ಏನು ಅಂತ ನಿಮ್ಗೆ ಎಲ್ಲರಿಗೂ ತಿಳಿಸಬೇಕು ಅಂತ ಪ್ರಯತ್ನ ಪಟ್ರೆ ಆ ವಿಧಿ ಯಾರಿಗೂ ಹೇಳ್ಬಾರ್ದು ಅಂತ ನನ್ನಿಂದ ಮಾತು ತೆಗೆದುಕೊಂಡು ಬಿಟ್ಟಿದ್ದನ್ನ. ನನ್ನಿಂದ ಮಾತು ತೆಗೆದುಕೊಂಡು ಹೇಳಬೇಡ. ಮನೆತನದ ಮರ್ಯಾದೆಗಾಗಿ ನಿನ್ನ ಹೃದಯದ ತುಂಬೆಲ್ಲ ಬೆಂಕಿಯನ್ನು ನುಂಗಿಕೊಂಡಿರುವ ನೀನು ಸಾಮಾನ್ಯ ಹೆಣ್ಣಲ್ಲಮ್ಮ, ಸಾಕ್ಷಾತ್ ಶ್ರೀ ಗೌರಿ ನೀನು ಯಾವ ಮನೆತನಕ್ಕಾಗಿ ನಿನ್ನ ಸುಖ ಸಂತೋಷಗಳನ್ನು ಬಲಿ ಕೊಟ್ಟಿದ್ದೀಯ. ಇಂದು ಅದೇ ಮನೆಗೆ ಬೆಳಕಾಗಿ ಸೊಸೆಯಾಗಿ ಆ ಮನೆಯ ಜ್ಯೋತಿಯಾಗಬೇಕಾಗಿದೆ ತಾಯಿ. ಹೌದಮ್ಮ, ರಾಜಣ್ಣನ ಹೆಂಡತಿ ತನ್ನ ಗಂಡನಿಗೆ ಮೋಸ ಮಾಡಲು ಹೋಗಿ ಆ ಮೋಸದ ಕೋಪಕ್ಕೆ ತಾನೇ ಬಲಿಯಾಗಿ ಮರಳಿ ಬಾರದೂರಿಗೆ ದಾನ ಧರ್ಮಗಳ ಪುಣ್ಯ ಕಾರ್ಯಗಳಿಗೆ ಹೆಸರಾದ ಆ ಮನೆತನವು ವಂಶ ಜ್ಯೋತಿ ಇಲ್ಲದೆ ಮೂಕಾಗಬಾರದು ತಾಯಿ. ಕಾರು ಹೈದ ಅಪಘಾತದಿಂದ ಇನ್ನು ಮುಂದೆ ರಾಜಣ್ಣನಿಗೆ ಮಕ್ಕಳಾಗಲಾರದು ಎಂದು ಇಂದು ಆ ಮನೆಯ ಬೆಳಕಾಗಿ ಬಾಳಬೇಕಮ್ಮ ನೀನು. ಆಯ್ತು, ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನಿನ್ನ ಆಸೆಯನ್ನು ಯಾವತ್ತಿದ್ರೂ ನಾನು ಈಡೇರಿಸ್ತೀನಲ್ಲ, ಖಂಡಿತವಾಗ್ಲೂ ಈಡೇರಿಸ್ತೀನಿ. ಇಂದು ಸಾರ್ಥಕವಾಯಿತು ಈ ಅನಾಥನ ಜೀವನ. ಮೊದಲ ಬಾರಿಗೆ ಚೊಚ್ಚಲ ಹೆರಿಗೆಗಾಗಿ ತವರೂರಿಗೆ ಬಂದ ತಂಗಿಯನ್ನು ಗಂಡನ ಮನೆ ಸೇರಿಸಿ ಬರುವ ಪುಣ್ಯವಂತ ನಾನಾದೇ. ನಡೆ ತಾಯಿ, ಹೋಗೋಣ. ಆಯ್ತಲ್ಲ, ಹಾಗಾದ್ರೆ ಮನೆಯಲ್ಲಿ ಹೋಗಿ ಬಟ್ಟೆ ಬರೆ ಎಲ್ಲವನ್ನು ತೆಗೆದುಕೊಂಡು ಆ ಮನೆಗೆ ಹೋಗಿಬಿಡೋಣ. ಆ ಮನೆಗೆ ಹೋಗೋಣ. ತೆಗೆದುಕೊಂಡು ಬಾರಮ್ಮ. ಎದೆಗೆ ಶಿಶಿಲು ಬಡಿತೆ ನೀನು ಕೊನೆ ಗಳಿಗೆಯಲ್ಲಾದರೂ ನೀನು ನಿನ್ನ ತಂದೆಯನ್ನು ಒಂದುಗೂಡಿಸಿದ. ನೀನು ಬರೀ ಕಂದನಲ್ಲ, ಇಂದಿನಿಂದ ನೀನು ನನ್ನ ಚಿಕ್ಕ ಯಜಮಾನ. ನಾನು ನಿನ್ನ ಆಳು. ನಿನಗಾಗಿ ತಂದಿಟ್ಟ ಆಟದ ಸಾಮಾನುಗಳಿವೆ, ತೆಗೆದುಕೊಂಡು ಬರೋಣ ಬಾ ಅಪ್ಪ. ಎದೆಗೆ ಶಿಡಿಲು ಬಡಿತೆ ಮನದ ಮುಗಿಲು ನಡುಗಿದೆ. ಎದೆಗೆ ಶಿಡಿಲು